ಇನ್ನು ಮೂಡ ಸುಳಿ ಇಡಿ ಟೆನ್ಷನ್, ಕುಂತ್ರು ನಿಂತ್ರು ಮೂಡ ಧ್ಯಾನ. ಸೈಟ್ಗಳನ್ನ ವಾಪಸ್ ನೀಡಿದ್ರೂ ಕೂಡ ಇಡಿ ತನಿಖೆ ಸಿಎಂಗೆ ನಿದ್ದೆಗೆಡಿಸಿದೆ. ಪ್ರಕರಣ ಏನಾಗುತ್ತೋ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನುವಂತ ಆತಂಕದ ನಡುವೆ ಇವತ್ತು ಮೂಡ ಪ್ರಕರಣದ ಸಾಕ್ಷ್ಯಾಧಾರಗಳು ಇಡಿ ಅಧಿಕಾರಿಗಳ ಕೈ ಸೇರಿವೆ. ಮೂಡ ಸುಳಿಯಲ್ಲಿ ಸಿಎಂ ಇಡಿ ತನಿಖೆ ಚುರುಕು. ಅಧಿಕಾರಿಗಳ ಕೈ ಸೇರಿದೆ ಹಗರಣದ ಸಾಕ್ಷ್ಯ ದಾಖಲೆ. ಮೂಡಾದ 14 ಸೈಟ್ಗಳ ಅಕ್ರಮ ಹಂಚಿಕೆ ಪ್ರಕರಣ ಸಿದ್ದರಾಮಯ್ಯನವರಿಗೆ ಉರುಳಾಗಿದೆ. ಈಗಾಗಲೇ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಕೇಸ್ನ ತನಿಖೆ ನಡೆಸ್ತಾ ಇದ್ದಾರೆ. ಈ ನಡುವೆ ಸ್ನೇಹಮಯಿ ಕೃಷ್ಣ ದೂರು ಆಧರಿಸಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿದೆ. ತನಿಖೆ ಚುರುಕುಗೊಳಿಸಿರುವಂತಹ ಇಡಿ ಅಧಿಕಾರಿಗಳು ದಾಖಲೆಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ನೋಟಿಸ್ ನೀಡಿತ್ತು. ತಮ್ಮ ಬಳಿ ಏನೆಲ್ಲ ದಾಖಲೆ ಸಾಕ್ಷ್ಯಗಳಿದೆ ಅದೆಲ್ಲವನ್ನು ನೀಡುವಂತೆ ಸೂಚಿಸಿತ್ತು. ಹೀಗಾಗಿ ಇವತ್ತು 500 ಪುಟಗಳ ದಾಖಲೆ ಸಮೇತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಯಲ್ಲಿ ಪ್ರತ್ಯಕ್ಷವಾದ್ರು. ನನ್ನ ಕುಟುಂಬಸ್ಥರ ವಿವರ, ಆದಾಯದ ಮೂಲ, ಬ್ಯಾಂಕ್ನ ದಾಖಲೆಗಳನ್ನು ಕೇಳಿದ್ದಾರೆ. ಎಲ್ಲವನ್ನೂ ಕೊಟ್ಟಿದ್ದೀನಿ ಅಂದ್ರು. ನಾನು ದೂರ ಅರ್ಜಿಯೊಂದಿಗೆ 500 ಪುಟಗಳ ಹೆಚ್ಚಿನ ದಾಖಲಾತಿ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಸಂಬಂಧದಲ್ಲಿ ಯಾವುದೇ ದಾಖಲಾತಿ ಕೇಳಿಲ್ಲ. ಸೊ ಅವ್ರು ಕೇಳಿರ್ತಕ್ಕಂಥದ್ದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೇಳಿದ್ರು. ಸೊ ಅವ್ರ ಪ್ರಕಾರ ಸಮನ್ಸಲ್ಲಿ ಏನು ಮಾಹಿತಿ ಕೇಳಿದ್ರೆ ಆ ಎಲ್ಲ ಮಾಹಿತಿನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಈ ನಡುವೆ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೂಡ ಕಚೇರಿಗೆ ಆಗಮಿಸಿದ ಎಸ್ಪಿ ಉದೇಶ್ ನೇತೃತ್ವದ ತಂಡ ಇವತ್ತು ಕೆಲ ಕಡತಗಳನ್ನ ಪರಿಶೀಲಿಸಿತು. ಮೊನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ನಡೆಸಿದ್ದ ತಂಡ ಮುಂದೆ ಸಿಎಂ ಪತ್ನಿ ಪಾರ್ವತಿಯವರಿಗೆ ಮಂಜೂರಾಗಿದ್ದ ವಿಜಯನಗರ ನಿವೇಶನಗಳನ್ನು ಪರಿಶೀಲಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯ ನಾಶದ ಆರೋಪ. ಒಂದ್ ಕಡೆ ಇಡಿ ಲೋಕಾಯುಕ್ತ ತಂಡ ತನಿಖೆ ನಡೆಸ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯ ನಾಶದ ಆರೋಪ ಕೇಳಿಬಂದಿದೆ. 14 ಸೈಟ್ಗಳ ವಿಚಾರವಾಗಿ ಸಾಕ್ಷಿ ನಾಶ ಮಾಡಲಾಗ್ತಾ ಇದೆ. ಸಿಎಂ ಪುತ್ರ ಯತೀಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಮೂಡ ಅಧಿಕಾರಿಗಳನ್ನ ಬಳಸಿಕೊಂಡು ಸಾಕ್ಷ್ಯ ನಾಶ ಮಾಡಲಾಗ್ತಾ ಇದೆ. ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಸಾಕ್ಷ್ಯ ನಾಶ ಪ್ರಕರಣ ದಾಖಲು ಮಾಡಬೇಕು ಎಂದು ಕೋರಿ ದೂರುದಾರ ಪ್ರದೀಪ್ ಇಡಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಅಹಿಂದ ವರ್ಗ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಕೇಸ್ ಸಂಕಷ್ಟ ತಂದಿದ್ರೆ, ಇತ್ತ ಸಿಎಂ ಪರ ಅಹಿಂದ ವರ್ಗ ನಿಂತಿದೆ. ಹುಬ್ಬಳ್ಳಿಯಲ್ಲಿಂದು ಸಿಎಂ ಪರ ಸಂವಿಧಾನ ಜಾಥಾಗೆ ಚಾಲನೆಯನ್ನ ನೀಡಲಾಗಿದೆ. ಈ ಜಾಥಾ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೂ ನಡೆಯಲಿದೆ. ಸಂವಿಧಾನ ಪೀಠಿಕೆ ಓದೋದ್ರ ಮೂಲಕ ಶಾಸಕ ಪ್ರಸಾದ್ ಅಬ್ಬಯ್ಯ ಜಾಥಾಗೆ ಚಾಲನೆ ನೀಡಿದ್ದು ನೂರಾರು ಜನ ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, TV9.